ಈ ರ್ಯಾಪಿಡ್ ಬೂತ್ ಓಪನ್ ಮಾಡೋರಲ್ಲ ಸರ್ ರೈಲ್ವೆ ಸ್ಟೇಷನ್ ಅಲ್ಲಿ. ಎಲ್ಲ ರೈಲ್ವೆ ಸ್ಟೇಷನ್ ಅಲ್ಲೂ ಮಾಡವ್ರೆ. ಅದೇ ಸರ್ ಒನ್ ವೇಲಿ ಪಾಪ ಕರ್ಸಿ ಅವ್ರನ್ನ ಪಾಪ ಎಲ್ಲಾ ಡ್ರೈವರು ಡೈಲಿ ಒಂದ್ ದಿವಸಕ್ಕೆ 50-100 ಗಾಡಿ ಕೇಸ್ ಹಾಕ್ತಾವ್ರೆ ಸರ್ ಮೆಜೆಸ್ಟಿಕ್ ಅಲ್ಲಿ. ಹಾಕಿಸ್ಕೊಳ್ಳಿ ಬಿಡಿ, ಏನಾಯ್ತದೆ. ಅದಕ್ಕೆ ಸರ್ ಒಂದ್ ಮಾತಿಲ್ಲ, ಪಾಪ ಯಾರೆಲ್ಲ ಹೊಸಬ್ರೆ ಸರ್ ಡ್ರೈವರ್ಗಳು. ಅಣ್ಣ ಊರಣ್ಣ ಕೇಸ್ ಹಾಕಿಸ್ಕೊಳ್ಳಿ ಬಿಡೋಣ, ತಪ್ಪೇನಣ್ಣ. ಇಲ್ಲ ಸರ್, ಅದಕ್ಕೆ ಒಂದ್ ಮಾತು ಹೇಳೋಣ ಅನ್ಬಿಟ್ಟು. ಪಾಪ ಬೇಜಾರು ಸರ್, ಒಂದ್ ಬೋನಿನೇ ಮಾಡಿಲ್ಲ 500,000 ಕಟ್ಟಂದ್ರೆ ಹೆಂಗೆ ಸರ್, ಬೇಜಾರಾಗ್ತೈತೆ. ಅದಕ್ಕೆ ಒಂದ್ ಮಾತು ಹೇಳೋಣ ಅನ್ಬಿಟ್ಟು ಮಾಡ್ತೇನೆ ಸರ್. ನೀವು ನನಗೆ ಫೋನ್ ಮಾಡಿ ಹೇಳ್ತಿರೋದು ಖಂಡಿತ ಬೇಜಾರಲ್ಲ. ಈಗ ರ್ಯಾಪಿಡೋ ಸಂಸ್ಥೆ ಸರ್, ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಒಂದ್ ವಾರದಿಂದ ಫುಲ್ ಜಗಳ ಮಾಡ್ತಾ ಇದೀನಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋಣ. ಹೇಳೋಣ. ಈಗ ರ್ಯಾಪಿಡೋ ಸಂಸ್ಥೆ ಎಲ್ಲಣ್ಣ ಐತೆ? HSR ಲೇಔಟ್ ಹೌದು ಅಣ್ಣ. ಈಗ ರ್ಯಾಪಿಡೋ ಸಂಸ್ಥೆಯಲ್ಲಿ ಎಷ್ಟು ಜನ ಡ್ರೈವರ್ಗಳೆಲ್ಲ ರಿಜಿಸ್ಟರ್ ಆಗಿ ಲಾಗಿನ್ ಅವ್ರಲ್ವಾ ಅಣ್ಣ? ಹೌದೌದು. ಈಗ ರ್ಯಾಪಿಡೋ ಅಲ್ಲಿ ಎಲ್ಲಾ ರೈಲ್ವೆ ಬರೀ ಮೆಜೆಸ್ಟಿಕ್ ಎಲ್ಲ ಎಲ್ಲಾ ಕಡೆ ಹಾಕೋರ್ ಬಿಡ್ರಿ, ಆತರ ಬಾಕ್ಸ್ ಹಾಕೊಂಡು ಬಿಸ್ನೆಸ್ ಮಾಡ್ತಾವನಲ್ವಾ. ಹೌದೌದು. ಈಗ ಅದರಿಂದ ಡ್ರೈವರ್ಗಳಿಗೆಲ್ಲ ತೊಂದರೆ ಆಗ್ತಿದೆ ಅಲ್ವಾ? ಹೌದೌದು. ಈಗ ಡ್ರೈವರ್ಗೆಲ್ಲ ತೊಂದರೆ ಆಗ್ತಿದೆ ಅಂದ್ಮೇಲೆ ರ್ಯಾಪಿಡೋ ಆಪ್ ನ ಎಲ್ಲ ಅನ್ಇನ್ಸ್ಟಾಲ್ ಮಾಡಿದ್ರೆ ಆಗಲ್ವೇನಣ್ಣ? ಆಗತ್ತಣ್ಣ, ಜನಗಳು ಕೇಳ್ತಲ್ವಲ್ಲ, ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟವ್ರಲ್ಲ. ಹಂಗಿದ್ಮೇಲೆ ಅಣ್ಣ ಬಿಟ್ಬಿಡು. ಸರಿ ಅಣ್ಣ, ಆಯ್ತಣ್ಣ, ಆಯ್ತು. ಯಾಕೆ ಗೊತ್ತಾ ಅಣ್ಣ, ನಾವು ಹೇಳಿ ಏನ್ ಗೊತ್ತಾ, ನಾನು ಮೆಜೆಸ್ಟಿಕ್ ಅಲ್ಲಿ ನಿಮ್ಗೆ ನಾನು ಹೇಳ್ತೀನಿ ಕೇಳೋಣ. ಇಲ್ಲಿ ನಾನು ಹೇಳಿ ಏನು ಕಳಿಸ್ಬೇಡ ಅಣ್ಣ. ನಾವ್ ಯಾಕೆ ಈ ವಿಚಾರಗಳು ಗೊತ್ತಾಯಿಲ್ಲ ಅಂದ್ರೆ, ಈಗ ಬೈಕ್ ಟ್ಯಾಕ್ಸಿ ಲೀಗಲ್ ಆಗ್ಬೇಕು ಅಂದ್ರೆ ಈಗ ಹೈಕೋರ್ಟ್ ಏನೋ ಏನಂತ ರೂಲ್ಸ್ ಮಾಡ್ರಪ್ಪ ಅಂತ ಅಂತು. ಹೌದೌದು. ಈಗ ಸರ್ಕಾರ ಏನ್ ಮಾಡ್ತು, ನಾವು ರೂಲ್ಸ್ ಮಾಡಲ್ಲ, ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೋಯ್ತು. ಹೌದಣ್ಣ. ಈಗ ಸುಪ್ರೀಂ ಕೋರ್ಟ್ ಇಂದ ಏನ್ ಜಡ್ಜ್ಮೆಂಟ್ ಬರುತ್ತೋ ಆ ಜಡ್ಜ್ಮೆಂಟ್ ಗೆ ನಾವೆಲ್ಲರೂ ತಲೆ ಬಾಗ್ಬೇಕು. ಹೌದೌದು. ಈಗ ಆ ಜಡ್ಜ್ಮೆಂಟ್ ಬಂದಿಲ್ಲ ಅಂದ್ಮೇಲೆ ಬೈಕ್ ಟ್ಯಾಕ್ಸಿ ಓಡ್ಬಾರ್ದಣ್ಣ ಅದು, ಅಲ್ವಾ? ಹೌದು. ಅದು ಬೈಕ್ ಟ್ಯಾಕ್ಸಿ ಅನ್ನೋದಕ್ಕಿಂತ ವೈಟ್ ಬೋರ್ಡ್ ಬೈಕ್ ಗಳಲ್ಲಿ ಮಾಡೋದು ತಪ್ಪು. ವೈಟ್ ಬೋರ್ಡ್ ಏನಕ್ಕೆ? ಸ್ವಂತ ಬಳಕೆ ಇರೋದು. ಅದನ್ನ ಮಾಡ್ತಾರ ತಪ್ಪಲ್ವಾ? ಹೌದಣ್ಣ. ಈಗ ಆ ರ್ಯಾಪಿಡೋ ಸಂಸ್ಥೆಯವನು, ಓಲಾ ಊಬರ್ ಅವರು ವೈಟ್ ಬೋರ್ಡ್ ಬೈಕ್ ಗಳಲ್ಲಿ ಸೇವೆ ಕೊಡ್ತವ್ರೆ ಅಂದ್ಮೇಲೆ, ಹೌದು, ನಮ್ ಡ್ರೈವರ್ಗಳು ಪ್ರತಿದಿನ ಲಾಗಿನ್ ಮಾಡಿ ಸಬ್ಸ್ಕ್ರೈಬ್ ಕಮಿಷನ್ ಅಂತ ಯಾರ್ಗಣ ಕೊಡ್ತಾ ಇರೋದು? ಎಲ್ಲ ಅವ್ರಿಗೆ ಕೊಡ್ತಾ ಇರೋದಣ್ಣ, ಅಲ್ವಾ ಅಣ್ಣ? ನೀವು ಬೈಕ್ ನಿಲ್ಬೇಕು ಅಂತೀರಾ, ಓಲಾ ಊಬರ್ ಅಲ್ಲಿ ನಮಗ್ ತೊಂದ್ರೆ ಮಾಡ್ತವ್ರೆ ಅಂತೀರಾ. ಅವ್ರಿಗೆ ಅಡಿಟ್ ಆಗಿ ನಾವು ಕಮಿಷನ್ ಕೊಟ್ಟು ಬೆಳೆಸ್ತಿದೀವಿ ಅಂದಾಗ, ಇದನ್ನೆಲ್ಲ ನಿಲ್ಲಿಸ್ರಪ್ಪ ಅಂದ್ರೆ ನಿಲ್ಸಕ್ ರೆಡಿ ಇಲ್ಲ ಅಂದ್ಮೇಲೆ, ಅವ್ರಿಗೆ ಅದರಿಂದ ಸಮಸ್ಯೆ ಆಗ್ತೈತೆ ಅಂದ್ಮೇಲೆ ಅದ್ರ ವಿರುದ್ಧವಾಗಿ ಯಾಕೆ ನಾವು ಮಾತಾಡ್ಬೇಕು? ನೀನು 4 ದಿನ ಅಲ್ಲ, ಇನ್ನು 4 ತಿಂಗಳು ಕೂತ್ಕೊಂಡು ನಿನ್ ಬಾಯಿ ಬಡ್ಕೊಂಡ್ರು ನಿನ್ ಮನೆಗ್ ಹೋದ್ಮೇಲೆ ನಿನ್ ಹೆಂಡತಿ ಮಕ್ಳು ನಿನಗೆ ಬೈಯೋದು. ಲೋ ಅಣ್ಣ, ಅವ್ರು ಬಂದ್ರು ಒನ್ ವೇಲ್ ಹೋದ್ರು, ಕೇಸ್ ಹಾಕಿಸ್ಕೊಂಡ್ರು, ಅವ್ನು ಹೋಗಿ ದುಡ್ಕೊಂಡ್ ಮನೆಗ್ ಹೋದ, ನೀನ್ ಅವ್ರಿಗೆಲ್ಲ ನೀತಿ ಬೋಧನೆ ಮಾಡ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಯಾಕಣ್ಣ ತಣ್ಣೀರ್ ಬಟ್ಟೆ ಹೊಡಿತಾ ಇದೀಯಾ? ಸಾಲ ಮಾಡ್ಕೊಂಡ್ ಜೀವನ ಮಾಡ್ತಾ ಇದೀವಿ, ಅದನ್ನೆಲ್ಲ ಬಿಟ್ಬಿಟ್ಟು ಹೋಗೋಣ, ಕೆಲಸ ಮಾಡೋಣ ಅಂತ ನಿಮ್ ಹೆಂಡತಿ ಮಕ್ಳೇ ಬೈತಾರ ನಿಮ್ಗೆ. ಅಣ್ಣ, ಈ ವ್ಯವಸ್ಥೆ ಸರಿ ಹೋಗಲ್ಲ ಅಣ್ಣ. ಸರಿ, ಈ ಡ್ರೈವರ್ಗಳು ಯಾರು ಬದಲಾಗಕ್ ರೆಡಿ ಇಲ್ಲ. ಸುಮ್ನೆ ಹೇಳ್ತಾರಷ್ಟೇ, ಇವ್ನ್ ರ್ಯಾಪಿಡೋದು ನಂಗೆ, ಓಲಾ ಊಬರ್ ಅವ್ರು ಹಿಂಗೆ ಅಂತ. ಸರ್, ಹಲೊಬ್ರದ್ದು ಯಾರು ಅದ್ ಮಾಡಲ್ಲ ಸರ್. ಎಲ್ಲ ಇವಾಗ ಹೊಸ ಡ್ರೈವರ್ಗಳು ಬಂದಿರೋದ್ರಿಂದ ಇಷ್ಟೊಂದು ನಿಂತೆ ಸರ್. ಅಣ್ಣ, ಈಗ ಹಳುಬ್ರು ನೀವ್ DL ಇಲ್ಲ ಸರ್, ಡ್ರೈವರ್ಗಳಿಗೆ DL ಇಲ್ಲ. ಯಾಕಂದ್ರೆ ನಾವು ರೈಲ್ವೆ ಸ್ಟೇಷನ್ ಇಂದ 5 ವರ್ಷದಿಂದ ಗಾಡಿ ಓಡಿಸ್ತಾ ಇದೀನಿ. ಅದು ಮುಂಚೆ ಬಸ್ ಸ್ಟ್ಯಾಂಡ್ ಅಲ್ಲಿ ಓಡಿಸ್ತಾ ಇದ್ದೆ. ಅದ ಅಲ್ಲಿದ್ದವ್ರು ಇವ್ರು ಎಲ್ಲಾ ಹೊಸಬ್ರೆ ಬಂದ್ಬಿಟ್ಟವ್ರ, ಎಲ್ಲಾ ಕಣ್ಮುಂದೆ ಬೇಜಾರಾಗ್ತಾ ಇದೆ ಸರ್. ಅದಕ್ಕೆ ಒಂದ್ ಮಾತು ಹೇಳೋಣ ಅಂತ ಹೇಳ್ದೆ ಅಷ್ಟೇ, ಬೇರೆ ನಿಮ್ಗೆ ಅಂತಲ್ಲ ಅಣ್ಣ, ಬೇಜಾರ್ ನಮಗೂ ಇದೆ. ಈಗ ಕೇರಳದಿಂದ ರಾಹುಲ್ ಗಾಂಧಿ ಅಲ್ಲಿ ನಿರುದ್ಯೋಗ ಜಾಸ್ತಿ ಇದೆ ಅನ್ಬಿಟ್ಟು ಊಬರ್ ಸಂಸ್ಥೆಯವ್ರ ಜೊತೆ ಮಾತಾಡಿ ರಾಹುಲ್ ಗಾಂಧಿ ಅವರು ಅಲ್ಲಿರೋ ನಿರುದ್ಯೋಗಿಗಳನ್ನೆಲ್ಲ ಕರ್ಕೊಂಬಂದ್ ಕರ್ನಾಟಕಕ್ಕೆ ತುಂಬತವ್ರೆ. ಈಗ ಕೇರಳದವ್ರು ಬಂದಿಲ್ಲಿ ಗಾಡಿ ಓಡಿಸ್ತವ್ರೆ, ಪಂಚೆ ಹಾಕೊಂಡ್ ಓಡಿಸ್ತಾರೆ. ನಾವು ಕಾಕಿ ಪ್ಯಾಂಟ್ ವೈಟ್ ಪ್ಯಾಂಟ್ ಹಾಕೊಂಡ್ ಓಡಿಸ್ತೀವಿ, ಅವ್ರು ಪಂಚೆ ಹಾಕೊಂಡ್ ಓಡಿಸ್ತಾರೆ. ಇಲ್ಲಿರೋ ಟ್ರಾಫಿಕ್ ಪೊಲೀಸ್ನವರು RTOದವ್ರಿಗೆ ಯಾವ ಕಣ್ಣಿಗೆ ಕಾಣ್ತಿಲ್ಲ, ಕಂಡ್ರು ಕೂಡ ನಮ್ಗೇನು ಗೊತ್ತಿಲ್ದಿರೋ ತರ ಅವ್ರೆ. ಇದು ಒಂದು. ಆಮೇಲೆ ಒರಿಸ್ಸಾ, ಬಿಹಾರ, ಅಸ್ಸಾಮು, ರಾಜಸ್ಥಾನ, ಆಮೇಲೆ ಜಮ್ಮು ಕಾಶ್ಮೀರ, ಪಾಕಿಸ್ತಾನದಿಂದ ಬಂದ್ಬಿಟ್ಟವ್ರೆ ಅಂತಂದ್ರು ಏನ್ ತಪ್ಪಿಲ್ಲ, ಬಂದವ್ರೆ. ಇಲ್ಲಿ ಬಂದು ಡ್ರೈವರ್ ಕೆಲಸ ಮಾಡ್ಕೊಂಡವ್ರಣ. ಈಗ ಅದ್ರ ಬಗ್ಗೆ ಎಲ್ಲ ನಾವು ದೂರುಗಳು ಕೊಟ್ಟಿದೀವಿ. ಅದನ್ನ ಸರಿಪಡಿಸ್ಬೇಕಾಗಿರೋದು ಪೊಲೀಸ್ ಇಲಾಖೆ. ಈಗ ನಾವೇನಾದ್ರೂ ಅದನ್ನ ಮಾಡಕ್ ಹೋದ್ರೆ, ಇವ್ನ್ಯಾರ ನೀವೆಲ್ಲ ಮಾಡಕ್ಕೆ, ನಿನ್ಗ್ಯಾರ ರೈಟ್ಸ್ ಕೊಟ್ಟಿದ್ದು ಅಂತ ಈ ತರ ಎಲ್ಲ ಮಾತಾಡ್ತಾರೆ.
ಹೌದು ಹೌದು ಹೌದು. ಹಿಂಗಿದ್ಮೇಲೆ ನಮಗೂ ಈ ವ್ಯವಸ್ಥೆ ಎಲ್ಲ ನೋಡಿ ನೋಡಿ ರೋಷ ಹೋಗ್ಬಿಟ್ಟು ಹಾ ನಾವೇನ್ ಮಾಡ್ದೋ ನೋಡಪ್ಪ, ನಾವೆಲ್ಲ ಇಲ್ಲಿ ಮೂಲ ನಿವಾಸಿಗಳು ಕನ್ನಡಿಗರು ಹೌದು ಒಂದ್ ಆಪ್ ರೆಡಿ ಮಾಡಿದೀವಿ, ನಗರ ಮೀಟರ್ ಆಪ್ ಅಂತ. ಹೌದು ನೀವೆಲ್ಲ ಈ ಕಡೆ ಬಂದು ಕೈ ಜೋಡಿಸ್ರೆ ಆ ಕಡೆ ಹೋಗೋದನ್ನೇ ನಿಲ್ಲಿಸ್ಬಿಡೋಣ ಅಂತ ಹೇಳ್ದೋ. ಹೌದಣ್ಣ. ಅಣ್ಣ ಅಣ್ಣಂದ್ರುಗಳು ಯಾರು ಬರ್ಲಿಲ್ಲ ಅಣ್ಣ. ಹೌದು ಹೌದು ಸರ್, ಎಲ್ಲ ಫೇಸ್ಬುಕ್ ಅಲ್ಲಿ ಅವ್ರದ್ದು ಶಿವಣ್ಣಂದು ನಿಮ್ದು ಎಲ್ಲ ಪ್ರತಿಯೊಂದು ನೋಡ್ತಾ ಇರ್ತೀನಿ ಅಣ್ಣ. ಕೇರಳ ಡ್ರೈವರ್ಗಳು ಎಲ್ಲಿ ಕೆಲಸ ಮಾಡ್ತಾವ್ರೆ, ಹಿಂದಿ ಅವ್ರು ಎಲ್ಲಿ ಕೆಲಸ ಮಾಡ್ತಾವ್ರೆ, ಇವ್ರು ಅಲ್ಲೇ ಮಾಡ್ಕೊಂಡವ್ರೆ. ಹೌದು ಹೌದು ಹೌದು. ಇದ್ಮೇಲೆ ಅದನ್ನೆಲ್ಲ ನೋಡಿದ್ಮೇಲೆ ಯಾಕಣ್ಣ ಬೇಜಾರ್ ಮಾಡ್ಕೋಬೇಕು? ನೀನ್ ಬೇಜಾರ್ ಮಾಡ್ಕೊಂಡ್ರೆ ನೀನ್ ಮುಟ್ಟಾಳ ಆಯ್ತಿ ಅಣ್ಣ. ಸರಿ ಅಣ್ಣ ಆಯ್ತು. ಅವ್ರ ಕರ್ಮ, ಅವ್ನವ್ನ ಕರ್ಮ ಎಲ್ಲೆಲ್ಲವ್ರಿಗೆ ಏನೇನ್ ಅನ್ಭವಿಸ್ಬೇಕೋ ಅನ್ಭವಿಸ್ಕೊಂಡು ಹೋಯ್ತಾರಪ್ಪ ಅಂತ ಸುಮ್ನಿರ್ರಿ. ಸರಿ ಸರ್, ಆಯ್ತು ಆಯ್ತು ಆಯ್ತಣ್ಣ.